10 ವರ್ಷಗಳ ಕಾಲ ನೋಡಿದಂತ 10 ವರ್ಷಗಳ ಕಾಲ ಈ ದೇಶದ ಸುತ್ತಲೂ ಇರುವ ರಾಷ್ಟ್ರಗಳನ್ನ ನೇಪಾಳ, ಭೂತಾನ, ಬರ್ಮಾ, ಮಯನ್ಮಾರ್, ಬಾಂಗ್ಲಾದೇಶ, ಶ್ರೀಲಂಕಾ, ಪಾಕಿಸ್ತಾನ ಇಷ್ಟು ರಾಷ್ಟ್ರಗಳನ್ನು ತನ್ನ ತೆಕ್ಕೆಗೆ ತೆಗೆದುಕೊಂಡು ಚೈನಾ ಭಾರತದ ಕುತ್ತಿಗೆ ಹಿಸ್ಕುವಂತ ಕೆಲಸ ಮಾಡ್ತಿತ್ತು. ಈ ದೇಶದ ಪ್ರಧಾನಿ ಭೂತಾನಿಗೆ ಹೋದ್ರು. ಭೂತಾನಿನ ಸಂಸತ್ನಲ್ಲಿ ಅವ್ರ ಭಾಷಣ, ಆ ಸಂಸತ್ತು ರಾಜ ಸಂಸತ್ತು, ಅಲ್ಲಿ ಚಪ್ಪಾಳೆ ಹೊಡೆಯೋಂಗಿಲ್ಲ, ವಿಜಿಲ್ ಬಿಡಿ ಚಪ್ಪಾಳೆನೂ ಹೊಡೆಯೋಂಗಿಲ್ಲ. ಆದ್ರೆ ಮೋದಿಯವರ ಭಾಷಣ ಮುಗಿದ ಮೇಲೆ ಸಂಸತ್ನಲ್ಲಿ ಎಲ್ಲರೂ ಹಳೆಯ ರೆಕಾರ್ಡ್ ಎಲ್ಲ ಮುರಿದು ಎದ್ದು ನಿಂತ್ಕೊಂಡು ಚಪ್ಪಾಳೆ ಹೊಡೆದ್ಬಿಟ್ರು. ರಾಜ ಗಾಬರಿ ಆಗ್ಬಿಟ್ಟ. ನರೇಂದ್ರ ಮೋದಿ ಅವ್ರನ್ನ ಗಟ್ಟಿಯಾಗಿ ತಬ್ಕೊಂಡು, ಕಲ್ಚರಲಿ ನಾವು ಭಾರತಕ್ಕೆ ಹತ್ರ, ಇಷ್ಟು ವರ್ಷ ಯಾರ ಜೊತೆಗೋ ಇದ್ವಿ, ಇನ್ಮೇಲೆ ಭಾರತದ ಜೊತೆಗೇನೆ, ಯಾವ ಕಾರಣಕ್ಕೂ ಬೇರೆಯವ್ರ ಜೊತೆ ಇಲ್ಲ ಅಂದ್ಬಿಟ್ರು. ಚೈನಾ ಜೊತೆಗಿದ್ದ ಒಂದು ರಾಷ್ಟ್ರ ಭಾರತದ ಬುಟ್ಟಿಗೆ ಬಿತ್ತು. ಚೈನಾ ಅನ್ಕೊಳ್ತು, ಇದೇ ತಾನೆ ಭೂತಾನ್ ತಾನೆ, ಹೋಗ್ಲಿ ಬಿಡಿ ಅಂತ. ಮುಂದೇನು, ಚೈನಾಗ್ ಬರಲೇಬೇಕು, ಎಲ್ಲಿಗೆ ಹೋಗ್ತಾ ನೋಡೇ ಬಿಡೋಣ ಅಂತ ಈ ದೇಶದ ಪ್ರಧಾನಿ ನೇಪಾಳಕ್ಕೆ ಹೋದ್ರು. ಸುಮ್ಮನೆ ಹೋಗ್ಲಿಲ್ಲ. 18 ವರ್ಷ, ಅವ್ರ 18 ವರ್ಷಗಳಿಂದ ಒಬ್ಬ ಹುಡುಗ ತಪ್ಸ್ಕೊಂಡ್ ಬಂದ್ಬಿಟ್ಟಿದ್ದ ನೇಪಾಳದಿಂದ ಗುಜರಾತಿಗೆ. ಅವನು ಇವ್ರ ಹತ್ರ ಸಿಕ್ಕದ, ಪ್ರಚಾರಕ್ಕಿದ್ರು ಆಗ ನರೇಂದ್ರ ಮೋದಿ. ಅವನನ್ನು ತಾವೇ ಕರ್ಕೊಂಡು ಬಂದು ಅವನಿಗೆ ಚೆನ್ನಾಗಿ ಓದಿಸಿ ಕೆಲಸ ಎಲ್ಲ ಕೊಡಿಸಿ 18 ವರ್ಷಗಳಿಂದ ನೋಡ್ಕೊಂಡಿದ್ರು. ಕರ್ಕೊಂಡೋದ್ರು ನೇಪಾಳಕ್ಕೆ. ನಿಮ್ ಹುಡುಗನ್ ಸಾಕೊಂಡಿದ್ದೆ, ತಗೊಳ್ಳಿ ನಿಮ್ ಹುಡುಗನ್ನ ಅಂತ. ಆ ಪುಣ್ಯಾತ್ಮ ನನ್ನ ಹಳ್ಳಿಗೆ ಹೋದ, ಅಪ್ಪ ಅಮ್ಮನ್ ಮಾತನಾಡಿಸ್ದ, ಇಷ್ಟೇ ನಾನು ವಾಪಸ್ ಅಲ್ಲಿಗೆ ಹೋಗ್ತೀನಿ, ನಿಮ್ಮನ್ನು ನೋಡ್ಬೇಕು ಅಂತಿತ್ತು, ನನಗೆ ಅವ್ರು ಇಷ್ಟ ಆಗಿದ್ದಾರೆ, ಅಲ್ಲೇ ಇದು ಬಿಡ್ತೀನಿ ಎಂದ. ಹೆಂಗಿರ್ಬೋದು ಪರಿಸ್ಥಿತಿ ಯೋಚನೆ ಮಾಡಿ. ಅಮೆರಿಕಾದ ಪ್ರಧಾನಿ ಬರಾಕ್ ಒಬಾಮಾ ಫಲಿಮಾರ್ನ ಒಬ್ಬ ಹುಡುಗ ತಪ್ಪಿಸ್ಕೊಂಡ್ಬಿಟ್ಟಿದ್ದ. 20 ವರ್ಷಗಳಿಂದ ಅವನು ಚೆನ್ನಾಗಿ ನೋಡ್ಕೊಂಡಿದ್ದೀನಿ, ತಗೊಳ್ಳಿ ನಿಮ್ಮೂರು ಹುಡುಗ ಅಂತ ಇಲ್ಲಿ ಕರ್ಕೊಂಬಂದು ಕೊಟ್ಟು, ಅವನು ಅಮೆರಿಕಾದ ಬರಾಕ್ ಒಬಾಮನ್ ತುಂಬಾ ಹೊಗಳಿ, ನಾನು ಅಲ್ಲಿಗೆ ಹೋಗ್ತೀನಿ, ಇದು ಬೇಡ ಅಂತ ಹೊರಟುಬಿಟ್ರೆ ಫಲಿಮಾರಿನ ಕಥೆ ಏನಾಗಬೇಕು? ಏನ್ ದೇವರಪ್ಪ ಬರಾಕ್ ಒಬಾಮಾ ಅಂತ ಒಪ್ಕೊಂಡ್ಬಿಡ್ತೀವಿ ಅಂತ. ಹಂಗೆ ಆಯ್ತು ನೇಪಾಳದ ಪರಿಸ್ಥಿತಿ. ಹೆಂಗಾಗ್ಬಿಡ್ತು ಅಂದ್ರೆ, ನೇಪಾಳದ ಜನ ಈ ಮನುಷ್ಯ ಸಾಮಾನ್ಯನಲ್ಲ ಅಂತ ನೇಪಾಳದ ರಾಜ ಹೇಳಿದ್ರು, ನೇಪಾಳದ ಮುಖ್ಯಸ್ಥರು ಹೇಳಿದ್ರು, ಏನೇ ಹೇಳಿ ನಾವು ಭಾರತ ಜೊತೆಗಿದ್ದೀವಿ, ಇನ್ಯಾವ ರಾಷ್ಟ್ರ ಜೊತೆ ಇಲ್ಲ ಅಂತ. ಚೈನಾದ ಬಕೆಟ್ ಅಲ್ಲಿದ್ದಂತ 2ನೇ ರಾಷ್ಟ್ರ ಭಾರತಕ್ಕೆ ಬಂದ್ಬಿತ್ತು. ನೆರೆ ಹೊರೆ ತುಂಬಾ ಚೆನ್ನಾಗಾಯ್ತು. ಚೈನಾ ಅನ್ಕೊಳ್ತು ಈಗಲಾದ್ರೂ ಬರಬೇಕಲ್ಲ. ಆಗ ನಿಜವಾದ ದಾಳ. ಅಜಿತ್ ದೋವಲ್ ನೇತೃತ್ವದಲ್ಲಿ ಭಾರತ ನಿಶ್ಚಯ ಮಾಡ್ತು, ಈಗ ನಾವು ಚೈನಾಕ್ಕೆ ಹೋಗಲ್ಲ, ಜಪಾನಿಗೆ ಹೋಗ್ತೀವಿ ಅಂತ. ಯಾಕೆ ಜಪಾನಿಗೆ ಗೊತ್ತಾ? ಹೇಗೆ ಭಾರತ ಪಾಕಿಸ್ತಾನ ಪಿಒಕೆಗೋಸ್ಕರ ಕಿತ್ತಾಡುತ್ತೋ, ಹಂಗೆ ಚೈನಾ ಮತ್ತು ಜಪಾನ್ ಮಧ್ಯದಲ್ಲಿರುವಂತಹ ಒಂದು ಗುಡ್ಡ ಸೇನ್ಕಾಕುಗೋಸ್ಕರ ಕಿತ್ತಾಡತ್ತೆ. ಈ ಗುಡ್ಡ ನಮ್ದು, ಈ ಗುಡ್ಡ ನಮ್ದು ಅಂತ ಇಬ್ರು ಕಿತ್ತಾಡ್ತಿರ್ತಾರೆ. ಆ ಹೊತ್ನಲ್ಲಿ ಈ ದೇಶ ಜಪಾನಿಗೆ ಹೋಯ್ತು. ಜಪಾನಲ್ಲಿ ನಿಂತ್ಕೊಂಡು ಈ ದೇಶದ ಪ್ರಧಾನಿ ಭಾಷಣ ಮಾಡಿದ್ರು. ಕೇಳಬೇಕು, ಬಹಳ ಚೆನ್ನಾಗಿದೆ. ನೀವು ಆ ಭಾಷಣದಲ್ಲಿ ಹೇಳ್ತಾರೆ, ವಿಸ್ತರಣವಾದ ಯಾರಿಗೂ ಒಳ್ಳೇದಲ್ಲ. ವಿಸ್ತರಣವಾದದ ದೃಷ್ಟಿಯಿಂದ ಯಾರಾದ್ರೂ ಜಪಾನ್ ಮೇಲೆ ಕಣ್ಣು ಹಾಕಿದ್ರೆ ನಮ್ ಸಪೋರ್ಟ್ ಪೂರ್ತಿ ಜಪಾನಿಗೆ ಅಂತ. ಜಪಾನ್ ಹೇಳ್ತು, ಯಾರಾದ್ರೂ ಅರುಣಾಚಲ ಪ್ರದೇಶದಲ್ಲಿ ಕಣ್ಣು ಹಾಕಿದ್ರೆ ನಮ್ ಸಪೋರ್ಟ್ ಪೂರ್ತಿ ನಿಮ್ಗೆ, ಯಾರಾದಿದ್ರೆ ನಮ್ಗೆ ಹೇಳಿ ಅಂತ. ಹೆಂಗಿತ್ತು ಅಂತಂದ್ರೆ, ಇದ್ದಕ್ಕಿದ್ದಂತೆ ಚೈನಾದ ಸುತ್ತ ಇರುವ ಒಂದೊಂದೇ ರಾಷ್ಟ್ರ ಭಾರತದ ಪರವಾಗಿ ಮಾತಾಡ್ಲಿಕ್ಕೆ ಶುರು ಮಾಡ್ತು. ಹೇಗೆ ಭಾರತದ ಕತ್ತನ್ನು ಹಿಸ್ಕಾಗ ಅವ್ರು ಪ್ರಯತ್ನ ಪಟ್ಟಿದ್ರು, ಈಗ ಭಾರತ ಚೈನಾದ ಕತ್ತನ್ನು ಹಿಸ್ಕೋ ತಯಾರಿ ನಡೆಸ್ತಾ ಇತ್ತು. ಚೈನಾದ ಅಧ್ಯಕ್ಷರಿಗೆ ಅನ್ನಿಸ್ತು, ಇನ್ ಸ್ವಲ್ಪ ದಿನ ಬಿಟ್ಟರೆ ವಿಯೆಟ್ನಾಂಗೆ ಹೋಗ್ತಾರೆ, ಅಲ್ಲೂ ಇನ್ ಸ್ವಲ್ಪ ಬಿಟ್ಟುಬಿಟ್ರೆ ಒಳಗೆ ಟಿಬೆಟ್ನ ಮೂಲಕ ನಮ್ಮ ವಿರುದ್ಧ ಎದ್ದು ನಿಲ್ಲಿಸ್ಬಿಡ್ತಾರೆ. ಆಮೇಲೆ 10 ವರ್ಷ ಭಾರತ ಏನು ಒದ್ದಾಡಿತ್ತೋ, ಆ 10 ವರ್ಷ ನನ್ನ ಪರವಾಗಿ ಅದೇ ಪರಿಸ್ಥಿತಿ ಆಗ್ಬಿಡುತ್ತೆ. ಅದಕ್ಕೆ ನಾನು ಭಾರತದೊಂದಿಗೆ ಸಂಬಂಧ ಇಟ್ಕೊಳ್ಳೋದು ಒಳ್ಳೇದು ಅಂತ ಚೈನಾದ ಅಧ್ಯಕ್ಷರು ತಮ್ಮ ಅಂಬಾಸಿಡರ್ ಮೂಲಕ ಹೇಳಿ ಕಳಿಸಿದ್ರು. ಸರ್, ನಮ್ಮ ಚೈನಾದ ಅಧ್ಯಕ್ಷರು ಮುಂದಿನ ವಾರ ಶ್ರೀಲಂಕಾಗೆ ಹೋಗ್ತಿದಾರಂತೆ, ಅದು ಮುಗಿಸ್ಕೊಂಡು ಭಾರತಕ್ಕೆ ಬಂದು ಹೋಗ್ಬೋದಾ? ನಾವು ಬರಲಿ ಅಂತ ಕಾಯ್ತಾ ಇದ್ದಂತ ಚೀನಾ ಈಗ ತಾನಾಗಿ ಭಾರತಕ್ಕೆ ಬಂತಲ್ಲ, ಭಾರತ ಬದಲಾಗಿದೆ ಅಂತ. ಅಮೆರಿಕಾದ ಅಧ್ಯಕ್ಷರು ವೀಸಾ ಕೊಡಲ್ಲ ಅಂತ ಹೇಳ್ತಿದ್ರು ಮುಖ್ಯಮಂತ್ರಿಗೆ. ಈ ದೇಶದ ಪ್ರಧಾನಿ ಸ್ವಾಗತ ಮಾಡಿದ್ರು. ದಯವಿಟ್ಟು ಅವತ್ತಿನ ಪೇಪರ್ಗಳನ್ನು ಓದಿ, ಯಾವುದೂ ಉತ್ಪ್ರೇಕ್ಷೆ ಅಲ್ಲ. ಸ್ವಾಗತ ಮಾಡಬೇಕಾದ್ರೆ 1.5 ಗಂಟೆಗಳ ಟ್ರೈನಿಂಗ್ ಆಗಿತ್ತು ಅಮೆರಿಕಾದ ಅಧ್ಯಕ್ಷರಿಗೆ. ಯೂಶುವಲ್ ಆಗಿ ಅವ್ರು ಏನು ಅಂದ್ರೆ, ಜಗತ್ತಿನ ಸಾಮಾನ್ಯ ರಾಷ್ಟ್ರಗಳು ಯಾರಾದ್ರೂ ಬಂದ್ರೆ ಶೇಕ್ ಹ್ಯಾಂಡ್ ಕೊಡಲ್ಲ, ಬೆನ್ ತಟ್ತಾರೆ. ಮನಮೋಹನ್ ಸಿಂಗ್ ಹಳೆ ವಿಡಿಯೋ ನೋಡಿ, ಬೆನ್ ತಟ್ಟಿ ವೆಲ್ಕಮ್ ಮಾಡ್ತಾರೆ. ಟ್ರೈನಿಂಗ್ ಕೊಟ್ಟವ್ರು ಹೇಳಿದ್ರಂತೆ, ಸರ್ ಈಗ ಬರ್ತಿರೋರು ಮನಮೋಹನ್ ಸಿಂಗ್ ಅಲ್ಲ, ಬೆನ್ನೆಲ್ಲ ತಟ್ಟಬೇಡಿ, ಶೇಕ್ ಹ್ಯಾಂಡ್ ಮಾಡಿ ಸಾಕು ಅಂತ. ಶೇಕ್ ಹ್ಯಾಂಡ್ ಮಾಡಿದ್ದಷ್ಟೇ ಅಲ್ಲದೆ ಅವ್ರು ಕಲ್ತ್ಕೊಂಡ್ರು ಒಂದು ಪದ, ಇದನ್ನು ನೀವೆಲ್ಲ ಕೇಳಿದಿರೋ ಮರ್ತೋಗಿದಾರೋ ಗೊತ್ತಿಲ್ಲ. ಗುಜರಾತಿ ಭಾಷೆಯಲ್ಲಿ ಕೇಮ್ಛೆ ಅಂತ ಕೇಳಿ ವೆಲ್ಕಮ್ ಮಾಡಿದ್ರು. ಕೇಮ್ಛೆ, ಹೇಗಿದ್ದೀರಿ ಅಂತ. ಈ ದೇಶದ ಪ್ರಧಾನಿಯನ್ನ ಗುಜರಾತಿ ಭಾಷೆಯ ಪದದ ಮೂಲಕ ವೆಲ್ಕಮ್ ಮಾಡುವಂತ ಮಾನಸಿಕ ಸ್ಥಿತಿ ಅಮೆರಿಕಕ್ಕೆ ನಿರ್ಮಾಣವಾಗಿದೆ ಅಂತಂದ್ರೆ, ಇನ್ನು ಆರ್ಡಿನರಿ ಅನ್ಕೊಂಡಿದ್ದೀರಿ ಏನು ಭಾರತವನ್ನ?
ಈ ದೇಶ ಇವತ್ತು ಹೆಂಗೆ ಬೆಳೆದು ನಿಂತಿದೆ ಅಂತಂದ್ರೆ, ಈ ದೇಶ ಚೈನಾನ ಇವತ್ತು ಎದುರು ಹಾಕೊಳ್ಳೋ ರೀತಿಯೇ ಬೇರೆ ಇದೆ. ಮಾರಿಷಸ್ಗೆ ಈ ದೇಶದ ಪ್ರಧಾನಿ ಹೋಗ್ತಾರೆ, ಮಾರಿಷಸ್ ಜೊತೆ ಮಾತುಕತೆ ನಡೆಸಿ ಮಾರಿಷಸ್ ನಲ್ಲಿ ಒಂದು ರೇಡಾರ್ ಸ್ಟೇಷನ್ ಸ್ಥಾಪನೆ ಮಾಡ್ತಾರೆ. ರೇಡಾರ್ ಸ್ಟೇಷನ್ ಸ್ಥಾಪನೆ ಮಾಡೋದು ಯಾಕೆ ಅಂತಂದ್ರೆ, ಚೈನಾದ ವಿಮಾನಗಳು ಎಲ್ಲೆಲ್ಲಿ ಹಾರಾಟ ಮಾಡ್ತವೆ ಅಂತ ನಾವು ನೋಟ್ ಮಾಡಿ ಇಟ್ಕೊಳ್ಳಿಕ್ಕೆ ಮಾರಿಷಸ್ ನಲ್ಲಿ ಒಂದು ರೇಡಾರ್ ಸ್ಟೇಷನ್ ಸ್ಥಾಪನೆ ಮಾಡಲಿಕ್ಕೆ ಭಾರತ ಒಪ್ಪಂದ ಮಾಡ್ಕೊಳ್ಳುತ್ತಲ್ಲ, ಸಾಮಾನ್ಯ ಇಲ್ಲ ಭಾರತ. ಇವತ್ತು ಈಶಾನ್ಯ ರಾಜ್ಯಗಳಲ್ಲಿ ಭಾರತ ರಸ್ತೆ ಮಾಡಲಿಕ್ಕೆ ತಯಾರಾಗಿದೆ. ಹೊಸ ಹೊಸ ಏರ್ಪೋರ್ಟ್ಗಳನ್ನು ಕಟ್ಟಲಿಕ್ಕೆ ಹೊರಡ್ತೀವಿ. ಮೊದಲೆಲ್ಲ ನಾವು ರಸ್ತೆ ಮಾಡ್ತೀವಿ ಅಂತ ಮಾತಾಡಿದ್ರೆ ಚೈನಾ ಗುರ್ರ ಅಂತಿತ್ತು, ಈಗ ಮಾತೇ ಇಲ್ಲ ಚೈನಾದ್ದು. ಭಾರತ ಜೊತೆ ಗುರ್ರ ಅನ್ನೋಂಗಿಲ್ಲ ಇನ್ಮೇಲೆ ಅಂತ. ಹೇಗೆ ನಾನು ಬಾರ್ಡರ್ ರಸ್ತೆ ಮಾಡ್ಕೊಳ್ಬಹುದು, ಭಾರತಕ್ಕೂ ಅಷ್ಟೇ ಕೆಪಾಸಿಟಿ ಇದೆ. ಬಾಯಿ ಮುಚ್ಕೊಂಡಿರೋದು ಒಳ್ಳೇದು ಅಂತ ಚೈನಾ ಆಲೋಚನೆ ಮಾಡ್ತಿದೆ. ಗೊತ್ತಿರಲಿ ಮಿತ್ರರೇ, ಇಷ್ಟು ವರ್ಷಗಳ ಕಾಲ ಹೆಂಗಿದ್ವಿ ಅಂತಂದ್ರೆ, ನಮ್ಮ ಹತ್ರ ಇರುವ ಉಕ್ಕಿನ ಓರನ್ನ ನಾವು ಅದರ ಮೂಲ ಸತ್ವವನ್ನ ಎಕ್ಸ್ಪೋರ್ಟ್ ಮಾಡ್ಬಿಡ್ತಿದ್ವಿ. ಈಗ ಹಂಗಿಲ್ಲ, ಸ್ಟೀಲ್ ಮಾಡಿ ಎಕ್ಸ್ಪೋರ್ಟ್ ಮಾಡುತ್ತೆ ಭಾರತ. ಭಾರತ ಹಾಕುವಂತ ಒಂದೊಂದು ದಾಳಕ್ಕೂ ಕೂಡ ಇಡೀ ಜಗತ್ತು ಕಾತರದಿಂದ ಕಾಯ್ಕೊಂಡು ಕೂತಿರುವಂತೆ ಮಾಡಿದೆ. ಯಾಕೆ ಅಂತಂದ್ರೆ, ಇದ್ಯಾವುದೋ ನರೇಂದ್ರ ಮೋದಿಯಿಂದ ಆಗಿರುವಂತದ್ದಲ್ಲ. ನರೇಂದ್ರ ಮೋದಿ ಈಸ್ ಅ ಲೀಡರ್ ಹೂ ಯೂಸ್ಡ್ ಆಲ್ ದಿಸ್. ಆದ್ರೆ 10,000 ವರ್ಷಗಳ ಕಾಲ ಭಾರತದ ಹಿಸ್ಟ್ರಿ ಇತ್ತಲ್ಲ, ಕ್ರೆಡಿಬಲ್ ಹಿಸ್ಟ್ರಿ ಇತ್ತಲ್ಲ, ಈ ಕಾರಣಕ್ಕೋಸ್ಕರ ಜಗತ್ ನಂಬುತ್ತೆ. ನಾನು ತಮಾಷೆ ಮಾಡ್ತಿಲ್ಲ. ಈ ದೇಶದ ಹಳೆಯ ಸರ್ಕಾರ ಇದ್ದಾಗ ಬಾಲಿಯಲ್ಲಿ ಒಂದು ಒಪ್ಪಂದ ನಡೆದಿತ್ತು, ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್. ಜಗತ್ತಿನ ಎಲ್ಲ ರಾಷ್ಟ್ರಗಳು ಸೇರ್ಕೊಂಡು ಒಂದು ಒಪ್ಪಂದ ಮಾಡ್ಕೊಳ್ಬೇಕು ಅಂತ. ಆ ಒಪ್ಪಂದ ಏನಿತ್ತು ಅಂತಂದ್ರೆ, ಜಗತ್ತಿನ ಶ್ರೀಮಂತ ರಾಷ್ಟ್ರಗಳು ಏನೇ ಕೇಳಿದ್ರು ಬಡ ರಾಷ್ಟ್ರಗಳು ತಮ್ಮ ಹತ್ರ ಇರೋ ಅಷ್ಟನ್ನು ಎಕ್ಸ್ಪೋರ್ಟ್ ಮಾಡಬೇಕು ಅಂತ ಎಲ್ಲ ಒಪ್ಪಿಗೆ ಆಗಿತ್ತು. ಎಲ್ರಿಗೂ ಒಪ್ಕೊಂಡಿದ್ರು, ಕರಡು ಪ್ರತಿ ತಗೊಂಡು ಬಂದಿದ್ರು. ಇಲ್ಲಿ ಸರ್ಕಾರ ಬದಲಾಯಿತು. ಜರ್ಮನಿಯಲ್ಲಿ ಒಪ್ಪಂದಕ್ಕೆ ಸೈನ್ ಮಾಡ್ಲಿಕ್ಕೆ ಹೋಗ್ಬೇಕಿತ್ತು. ಈ ಸರ್ಕಾರದ ಪ್ರತಿನಿಧಿ ಆಗೊಬ್ರು ಹೋದ್ರು. ಒಪ್ಪಂದ ಸಿಂಪಲ್ ಏನು ಅಂತಂದ್ರೆ, ಅಮೆರಿಕಾದ ಶ್ರೀಮಂತನಿಗೆ ಚಿಪ್ಸ್ ತಿನ್ಬೇಕು ಅನ್ಸಿದ್ರೆ ಭಾರತದ ಬಡ ರೈತ ತಾನು ಬೆಳೆದಿರೋ ಅಷ್ಟು ಆಲೂಗಡ್ಡೆನ ಎಕ್ಸ್ಪೋರ್ಟ್ ಮಾಡಬೇಕು ಅಂತ. ಅದು ಒಪ್ಪಂದದ ಮೂಲ ನೀತಿ. ಈ ದೇಶದ ಕಾಮರ್ಸ್ ಮಿನಿಸ್ಟರ್ ಅಲ್ಲಿ ಹೋದ್ರು. ಅವ್ರು ಹೋಗಿ ಹೇಳಿದ್ರು, ಒಪ್ಪಂದ ತುಂಬಾ ಚೆನ್ನಾಗಿದೆ, ಒಂದು ಕ್ಲಾಸ್ ಆಡ್ ಮಾಡಬೇಕು. ಕ್ಲಾಸ್ ಏನು ಅಂದ್ರೆ, ಅಮೆರಿಕಾದ ಶ್ರೀಮಂತನಿಗೆ ಚಿಪ್ಸ್ ತಿನ್ನಬೇಕು ಅನಿಸಿದ್ರೆ ಭಾರತದ ಬಡ ರೈತ ಆಲೂಗಡ್ಡೆ ಎಕ್ಸ್ಪೋರ್ಟ್ ಮಾಡ್ತಾನೆ, ಪ್ರೊವೈಡೆಡ್ ನಮ್ಮ ದೇಶದ ಜನ ತಿನ್ನಬೇಕಾದಷ್ಟು ಆಲೂಗಡ್ಡೆ ತಿಂದು ಉಳಿದಿರೋ ಆಲೂಗಡ್ಡೆನ ಎಕ್ಸ್ಪೋರ್ಟ್ ಮಾಡ್ತೀವಿ, ಒಪ್ಕೊಂಡ್ರೆ ಸೈನ್ ಮಾಡ್ತೀವಿ ಎಂದು. ಕರೆಕ್ಟ್ ಆಗಿದೆ, ಸ್ವಾಭಿಮಾನದ ಪ್ರಶ್ನೆ. ನಾನು ಅಮೆರಿಕಕ್ಕೆಲ್ಲ 30 ರೂಪಾಯಿ ಕಿಲೋ ಆಲೂಗಡ್ಡೆ ಎಕ್ಸ್ಪೋರ್ಟ್ ಮಾಡಿಬಿಟ್ಟು ನಾನು ತಿನ್ನಬೇಕಾದಾಗ 100 ರೂಪಾಯಿ ಕಿಲೋ ತಗೊಳಕ್ ನಾನು ಸಿದ್ಧ ಇಲ್ಲ. ನನಗೆ ಬೇಕಾಗಿರೋ ಆಲೂಗಡ್ಡೆ ಉಳಿಸ್ಕೊಂಡು ಆಹಾರ ಭದ್ರತೆ ನಾನು ಖಾತ್ರಿಪಡಿಸ್ಕೊಂಡು ಉಳಿದಿರೋದು ಎಕ್ಸ್ಟ್ರಾ ಕಳಿಸ್ಕೊಡ್ತೀನಿ, ಹೂ ಅಂದ್ರೆ ಸರಿ. ಅಮೆರಿಕ ಅಂತೂ ನೀವು ಸೈನ್ ಮಾಡಲ್ಲ ಅಂದ್ರೆ ಏನ್ ಗಂಟೋಗಲ್ಲ, ಎದ್ದೋಗಿ ಉಳಿದವರು ಸೈನ್ ಮಾಡ್ತಾರೆ ಅಂತ. ಗೊತ್ತಿರ್ಲಿ, ಬಹಳ ಹೆಮ್ಮೆಯ ವಿಚಾರ, ಕಾಲರ್ ಟೈಟ್ ಮಾಡ್ಕೊಳ್ಳೋ ವಿಚಾರ.